ಪಾಪ ಅಮ್ಮನ್ಗೆ ಹೇಳ್ದೆ ಇರಿಮ್ಮ ನೋಡ್ಕೊಂಡು ಹೋಗಿರಿ ಅಂತ. ಅವ್ರಿಗೆ ಫಸ್ಟ್ ಹಾಫ್ಗೆ ಭಯ ಬಂದ್ಬಿಡ್ತಂತೆ ಅವ್ರಿಗೆ. ಸುಂದ್ರಿ ಶಿವಣ್ಣ ಸೂಪರ್ ಸ್ಟಾರ್ ನಮ್ಮ ಉಪ್ಪಿ ಅಣ್ಣ. 45 ಮೂವಿ ನೋಡಬೇಕು ಅಂದ್ರೆ 45 ಮಿನಿಟ್ಸ್ ನೋಡ್ಬೇಕು ಸರ್. ಲಾಸ್ಟ್ 45 ಮಿನಿಟ್ಸ್ ನೋಡಿದ್ರೆ ಮೂವಿ ಫುಲ್ ಕಂಪ್ಲೀಟ್ ನೋಡ್ದಂಗೆ. ಆಲ್ ಟೈಮ್ ಎನರ್ಜಿ ಕಿಂಗ್ ಶಿವಣ್ಣ. ಗೇಟ್ ಓಪನ್ ಮಾಡ್ಕೊಂಡು ಹೋಗ್ಬಿಟ್ರು ಅವರು. ಬಾಕ್ಸ್ ಆಫೀಸ್ ಬ್ರಹ್ಮ, ಅಣ್ಣವ್ರ ಮನೆ ಸಿಂಹ, ದೊಡ್ಡ ಮನೆ ನಂದ್ಯಾ ದೀಪ, ಹಿಂದೆ ಹುಟ್ಟಿಲ್ಲ ಮುಂದೆ ಹುಟ್ಟಲ್ಲ ನಮ್ ಗೀತಾ ಕಂಗಣ್ಣ, ಒಂದೊಂದು ಡಾಕ್ಟರ್ ಶಿವರಾಜ್ ಕುಮಾರ್. ಸೂಪರ್ ಸೂಪರ್. ಹೆಲ್ಮೆಟ್ ಹಾಕೊಳ್ಳಿ. ಉಪೇಂದ್ರನ್ ರಗಡ್ ಹಂಗಿತ್ತು. ಉಪೇಂದ್ರನ್ ರಗಡ್ ಹಂಗಿತ್ತು. ಅದು ಸೈಕ್ ಆಗೈತೆ. ಇನ್ನೊಂದೇನಂದ್ರೆ ನೋಡು ಕಾಣಿಸ್ತಾ ಇದಿಲ್ಲ ಗೋರಿ. ಆ ಗೋರಿಲಿ ಹುಟ್ಟಿದ ದಿನಾಂಕ ಡ್ಯಾಶ್ 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 ಲೋಕೇಶ್ ಅಂತ ಸೂಪರ್ ಇದೆ ಸರ್. ಯಾರು ತೆಗಿಯಕ್ಕಲ್ಲ ಈ ತರ ಫಿಲಮ್. ಸೂಪರ್ ಇದೆ. ಉಪ್ಪಿ ಸರ್ ಅಲ್ಲಿ ನಮ್ಮ ಶಿವಣ್ಣ ಅಲ್ಲಿ ಸೂಪರ್ ಮಾಡಿದ್ರೆ. ದೊಡ್ಡ ಇಂಗ್ಲಿಷ್ ಫಿಲಮ್ ಇದು. ಸೂಪರ್ ಆಗಿದೆ. ಶಿವರಾಜ್ ಕುಮಾರ್ ಅವರ ಅವತಾರಗಳು ಹೆಂಗಿದ್ದು? ಸೂಪರ್ ಆಗಿದೆ. ಅಷ್ಟೊಂದು ಕ್ರೇಜಿ ಆಗಿ ಮಾಡಕ್ಕೆ ಸರ್ ಅವರು ಇದೆ ಸರ್. ಅವರು ಸಿನಿಮಾದಲ್ಲಿ ಏಜ್ ಆಗಿದೆ ಅಂತ ತೋರಿಸ್ತಾರೆ. ಸೂಪರ್ ಸರ್ ಅವರು. ಏನ್ ಸರ್ ಆಲ್ ಟೈಮ್ ಎನರ್ಜಿ ಕಿಂಗ್ ಶಿವಣ್ಣ. ಇಷ್ಟ ಆಯ್ತು ಹೋಟೆಲ್. ಸೂಪರ್ ಸರ್. ಶಿವಣ್ಣನ ಒಂದೊಂದು ಗೆಟಪ್ ಅಲ್ಟಿಮೇಟ್ ಸರ್. ಅಲ್ಟಿಮೇಟ್ ಚಿತ್ರಾನ್ನ ಬೂಂದಿ ಮೊಸರನ್ನ ಫಿಲಮ್ ಸಖತ್ತಾಗಿದೆ. ಒಬ್ಬ ಮನುಷ್ಯ ಜೀವನದಲ್ಲಿ ಹೆಂಗ್ ಬದುಕ್ಬೇಕು ಅಂತ ತೋರ್ಸ್ಕೊಟ್ಟವ್ರೆ. ನಾವು ರೋಡಲ್ಲಿ ಹೋಗ್ಬೇಕಾದ್ರೆ ಹೆಲ್ಮೆಟ್ ಹಾಕ್ದೆ ಹೋಗೋದು, ಮೊಬೈಲ್ ಇಟ್ಕೊಂಡು ಹೋಗದೆ ಗಾಡಿ ಓಡಿಸೋದು, ಸುಮ್ನೆ ಎಲ್ಲೋ ಯೋಚನೆ ಮಾಡ್ಕೊಂಡು ಹೋಗಿ ಯಾರಿಗೋ ಹೊಡಿಯೋದು. ನಾವು ಹೋದ್ಮೇಲೆ ಏನಾಗುತ್ತೆ ಮೇಲ್ಗಡೆ ಹೋದ ಇಲ್ಲಿ ತೋರಿಸ್ಬಿಟ್ಟವ್ರೆ. ಅರ್ಜುನ್ ಜನ್ಯ ಅವರಂತೂ ಡೈರೆಕ್ಷನ್ ಸೂಪರ್ ಆಗಿ ಮಾಡಿದ್ದಾರೆ. ಶಿವಣ್ಣವ್ರ ಆಕ್ಟಿಂಗ್ ಕೇಳಲೇಬೇಡಿ, ಮಾಸ್. ಶಿವಣ್ಣವರು ಉಪ್ಪಿ ಬಾಸು ಅಂತ ಅವರು ಸೂಪರು, ಶಿವಣ್ಣನು ಅಷ್ಟೇ, ರಾಜ್ಬಿ ಶೆಟ್ಟಿ ಎಲ್ಲರೂ ಸೂಪರ್ ಆಗಿ ಮಾಡಿದ್ದಾರೆ. ಪ್ರತಿ ಒಬ್ರು ಬದುಕಿರೋಷ್ಟು ದಿನ ಶಿವಣ್ಣಂದು ಲಾಸ್ಟ್ ಅಲ್ಲಿ ಅವತಾರಗಳೆಲ್ಲ ಹೆಂಗಿತ್ತು? 11 ಅವತಾರ ಸಖತ್ ಸರ್. ಅದೆಲ್ಲ ಹೇಳಕ್ಕಾಗಲ್ಲ. ಹೋಗಿ ನೀವು ನೋಡಿದೀರಾ, ಬೇರೆಯವ್ರು ಬಂದು ನೋಡ್ಬೇಕು, ಪರದೆ ಮೇಲೆ ನೋಡ್ಬೇಕದು ಏನು 45 ಅಂದ್ರೆ ಏನು ಅಂತ ತೋರಿಸ್ಕೊಟ್ಟವ್ರೆ. ಅದಕ್ಕೆ ಸರ್ ನಾವು ಕೆಲವರು ಸಿನಿಮಾ ನೋಡದೆ ಬಂದು ಮೈಕ್ ಹಿಡಿತಾರೆ, ನಾವು ನೋಡ್ಬಿಟ್ಟು ಬಂದು ಮೈಕ್ ಹಿಡಿತೀವಿ. ಹೌದು, ಯಾಕಂದ್ರೆ ಲಾಸ್ಟ್ 20 ನಿಮಿಷ ಅಂತೂ ಸೂಪರ್ ಸರ್, ಎಕ್ಸಲೆಂಟ್ ಸರ್. ಪ್ರತಿ ಒಬ್ರು ಬಂದು ಫಿಲಮ್ ನೋಡಬೇಕು. ಸುಮ್ಮನೆ ಯಾಕೆಂದ್ರೆ 106 ಕೋಟಿ ಖರ್ಚು ಮಾಡೋದ್ಮೇಲೆ ಸುಮ್ಮನೆ ಖರ್ಚು ಮಾಡಿಲ್ಲ. ಸುಮ್ಮನೆ ಆ ಫಿಲಮ್ಗೆ ಕತೆ ತಕ್ಕನಂಗೆ ಅವ್ರು ಮಾಡಿರೋದು. ಯಾರು ಈ ತರ ಮಾಡಿರಲಿಲ್ಲ. ಇಷ್ಟು ಇಡೀ ಇಂಡಿಯನ್ ಫಿಲಿಮ್ನ ಯಾರು ಮಾಡಿರಲಿಲ್ಲ, ಇವ್ರು ಮಾಡಿ ತೋರ್ಸವ್ರೆ. ಕುಟುಂಬ ಸಮೇತ ಬಂದು ಈ ಫಿಲಮ್ ನೋಡ್ಬೇಕು ಸರ್. ಬಾಕ್ಸ್ ಆಫೀಸ್ ಬ್ರಹ್ಮ, ಅಣ್ಣವ್ರ ಮನೆ ಸಿಂಹ, ದೊಡ್ಡ ಮನೆ ನಂದ್ಯಾ ದೀಪ, ಹಿಂದೆ ಹುಟ್ಟಿಲ್ಲ ಮುಂದೆ ಹುಟ್ಟಲ್ಲ ನಮ್ ಗೀತಾ ಕಂಗಣ್ಣ, ಒಂದೊಂದು ಡಾಕ್ಟರ್ ಶಿವರಾಜ್ ಕುಮಾರ್. ಸೂಪರ್. ಮತ್ತೆ ಸರ್ ಮಾತಾಡೋರು. ಸರ್ ಬ್ರದರ್ ಸಿನಿಮಾ ನೋಡಿದ್ರಾ? ನೋಡಿದ್ರಾ? ಹೇಗಿತ್ತು? ಸೂಪರ್ ಆಗಿದೆ ಸರ್. ಹೆಂಗಿತ್ತು ಸಿನಿಮಾ? ಚೆನ್ನಾಗಿದೆ. ಏನ್ ಇಷ್ಟ ಆಯ್ತು ಸರ್? ಅದರಲ್ಲಿ ಶಿವಣ್ಣ ಆಕ್ಷನ್ ಚೆನ್ನಾಗಿತ್ತು. ಉಪೇಂದ್ರ ಡೈಲಾಗ್ಸು ಚೆನ್ನಾಗಿತ್ತು. ಉಪೇಂದ್ರ ಅವ್ರನ್ನ ಫಸ್ಟ್ ಟೈಮ್ ಹಿಂದೆ ನೋಡಿದೀವಿ, ಬಟ್ ಕನ್ನಡ ಸಿನಿಮಾದಲ್ಲಿ ವಿಲನ್ ಆಗಿ ನೋಡ್ತಾ ಇದೀವಿ. ಹೌದು, ತುಂಬಾ ಚೆನ್ನಾಗಿ ಮಾಡಿದ್ದಾರೆ ಆಕ್ಷನ್ ಮಾತ್ರ. ಅಲ್ಲ ಶೇಡ್ ಅದನ್ನ ಹೇಳೋದಲ್ಲ, ನೀವು ಒಂದ್ಸರಿ ನೋಡಿ, ನೀವು ನಮ್ಗೆ ಹೇಳಿ. ಇವ್ರು ತುಂಬಾ ಎಂಜಾಯ್ ಮಾಡ್ತಾ ಇದ್ರು ಸರ್ ಸಿನಿಮಾನ. ಯಾವತ್ತು ಅವ್ರು ನಮ್ಮ ಬಾಸ್ ಫಿಲಮ್ ಯಾವತ್ತು ಎಂಜಾಯ್ ಮಾಡಿದ್ರು. ಅಲ್ಲಿ ಉಪೇಂದ್ರ ಅವ್ರದ್ದು ಹಳೆ ಡೈಲಾಗ್ ಗಳೆಲ್ಲ ಇದೆ ಸಿನಿಮಾದಲ್ಲಿ, ಎಷ್ಟು ಖುಷಿ ಅನ್ನಿಸ್ತು. ಹೌದು ಸರ್, ಓಂ ಬಂದಾಗ ನಮ್ದೆಲ್ಲೋ ಟಾಪ್ಗೆ ಹೊರಟಾಗಿತ್ತು ನಮ್ಗೆ ಆಕ್ಷನ್ ಎಲ್ಲ. ಶಿವರಾಜ್ ಕುಮಾರ್ ಆಕ್ಟಿಂಗ್ ಹೆಂಗಿತ್ತು ಸರ್? ಕೊನೆ ಶಿವಣ್ಣವ್ರು ಇದಾರೆ ಕೇಳಿ ಸರ್, ಸೂಪರ್ ಆಗಿದೆ ಸರ್ ಅವತಾರ. ಸರ್ ಬನ್ನಿ ವಿನಯ್ ಅವರು ಇದ್ದಾರೆ ನೋಡಿ. ವಿನಯ್ ಅವ್ರು ಲಾಸ್ಟ್ ಅಲ್ಲಿ ಮಾತಾಡ್ಸೋದು, ಕ್ಲೈಮ್ಯಾಕ್ಸ್ ಅವರೇ ಈಗ. ಸರ್ ಹೇಳಿ, ಪ್ರಿಯಾಂಕಾ ಉಪೇಂದ್ರ ಅವ್ರು ಹೋಗ್ಬಿಟ್ರು. ಸರ್ ನಮಸ್ಕಾರ. ಪ್ರಿಯಾಂಕಾ ಉಪೇಂದ್ರ ಅವ್ರು ಹೋಗಿದ್ದಾರೆ. ಇದು ಸೆಲೆಬ್ರಿಟಿ ಶೋ ಬೇರೆ ಇತ್ತು ಒರೇನ್ ಮಾಲಲ್ಲಿ. ಮೇಡಮ್ ಅವ್ರು ಫ್ಯಾನ್ಸ್ ಜೊತೆ ನೋಡಬೇಕು ಅಂತ ಇಲ್ಲಿವರೆಗೂ ಬಂದಿದ್ದಾರೆ. ಫ್ಯಾನ್ಸ್ ಜೊತೆ ಕೂತು ತಡವಾಗಿ ಬಂದರು, ಫ್ಯಾನ್ಸ್ ಜೊತೆ ಕೂತು ಫಿಲಮ್ ನೋಡಿ ಮತ್ತೆ ಹೋಗಿದ್ದಾರೆ. ಅವ್ರು ಬಂದಿದ್ದಕ್ಕೆ ನಾವು ಅಭಿಮಾನಿಗಳಿಂದ ಹೃದಯಪೂರ್ವಕ ಧನ್ಯವಾದಗಳನ್ನ ತಿಳಿಸ್ತೀವಿ ಅವ್ರಿಗೆ. ಅವ್ರು ಯಾವತ್ತೂ ಚಿರಋಣಿ ಆಗಿರ್ತೀವಿ ಮೇಡಮ್ ಅವ್ರಿಗೆ. ನಾವು ಪಿಕ್ಚರ್ ನಾವಿನ್ನೂ ನೋಡಿಲ್ಲ. ನಾಳೆ ಬೆಳಗ್ಗೆ ತ್ರಿವೇಣಿ ಮೇನ್ ಥಿಯೇಟ್ರಲ್ಲಿ. ಬಟ್ ನೀವು ಸಿನಿಮಾ ನೋಡೋದಕ್ಕಿಂತ ಹೆಚ್ಚಾಗಿ ಆ ಸೆಲೆಬ್ರೇಷನ್ ಅಲ್ಲೇ ಬಿಸಿ ಆಗಿ. ಸೆಲೆಬ್ರೇಷನ್ ಇದ್ದು ನಾಳೆ ತ್ರಿವೇಣಿ ಥಿಯೇಟ್ರಲ್ಲಿ ಅಲ್ಲೂ ಇದೆ ನಮ್ದು ಬೆಳಗ್ಗೆ 10 ಗಂಟೆಗೆ. ಅಲ್ಲೂ ಒಂದು ಹಬ್ಬ ಇದೆ, ಅಲ್ಲೂ ಸೆಲೆಬ್ರೇಷನ್ ಮಾಡಿ ಎಲ್ಲ ನಮ್ಮ ಫ್ಯಾನ್ಸ್ ನೋಡ್ತಾ ಇದ್ರಿ ಅಂತ ಅನ್ಸುತ್ತೆ. ಕ್ಲೈಮ್ಯಾಕ್ಸ್ ನೋಡ್ತಾ ಇದ್ವಿ. ಹೆಂಗಿತ್ತು ಸರ್ ಸೀನ್ಗಳೆಲ್ಲ ನೋಡಿದ್ರಲ್ಲ? ಅದನ್ನ ಫುಲ್ಲು ಫಸ್ಟಿಂದ ನೋಡಿನೇ ಮತ್ತೆ ನಾವು ಮಾತಾಡ್ತೀವಿ. ನಾಳೆ ತ್ರಿವೇಣಿಗೆ ಬನ್ನಿ ಮಾತಾಡೋಣ. ತ್ರಿವೇಣಿಲಿ ಇನ್ನೊಂದು ಸೆಲೆಬ್ರೇಷನ್ ಮಾಡೋಣ ಬನ್ನಿ. ಎಲ್ಲ ಸೆಲೆಬ್ರೇಷನ್ ಇಲ್ಲಿರಲ್ಲ, ಇವರೇ ತಗೊಂಡ್ ಮಾಡಿದ್ದು ಅಂದ್ರೆ ಅವ್ರು ಉಪ್ಪಿ ಸರ್ ಗುರು
ಭೂಲೋಕದಲ್ಲಿ ಯಮಹ ಅಂತ ಮಾಡಿದ್ರು, ಆ ಸಿನಿಮಾನು ಸೂಪರ್ ಹಿಟ್. ಕಟೋರಿ ವೀರ ಸುರಸಂಗೆ ಅದು ಸೂಪರ್ ಹಿಟ್. ನಮ್ಮ ಬಾಸ್ ಯಮನ್ ಪಾತ್ರ ಮಾಡಿದ್ರೆ ಅದು ಇನ್ನೂ ಸೂಪರ್ ಹಿಟ್. ಏನೋ ಒಂದು ಡೈಲಾಗ್ ಹೊಡಿರಿ ಎತ್ಲಿಗೆ. ಅದೇ ಅಲ್ಲಿ ಕಾಣಿಸ್ತಿದ್ದಲ್ಲ ಆ ಗೋರಿಲಿ ಅದ್ರಲ್ಲಿ ಸೆಂಟ್ರಲ್ ಬರುತ್ತಲ್ಲ ಆ ಡ್ಯಾಶ್, ಆ ಡೆತ್ ಬರ್ತೈತೆ. ಆ ಸೆಂಟ್ರಲ್ ಇರೋ ಡ್ಯಾಶ್ ನಮ್ ಜೀವನ. ಈ ಜೀವನನೇ ಪ್ರೆಸೆಂಟ್ ಆಗಿ ಕರಿಬೇಕು ಅನ್ನೋದೇ ನಮ್ ಜೀವನ. ಅದನ್ನ 45 ಸುಂದ್ರಿ ಶಿವಣ್ಣ ಸೂಪರ್ ಸ್ಟಾರ್, ನಮ್ಮ ಉಪ್ಪಿ ಅಣ್ಣ. ಶಿವಣ್ಣನದು ಅವತಾರಗಳೆಲ್ಲ ಇಷ್ಟ ಆಯ್ತಾ? ತುಂಬಾ ಇಷ್ಟ. 11 ಅವತಾರಗಳು ಇಷ್ಟ ಆಯ್ತು. ಬೆಂಕಿ ಬಿರುಗಾಳಿ ಅಷ್ಟೇ. ಎನರ್ಜಿ ನೋಡುವಾಗ ಆ ಫಿಲಮ್ ಅಲ್ಲಿ ಖಂಡಿತವಲ್ಲ, ಅಷ್ಟು ವಯಸ್ಸಲ್ಲಿ ಆತರ ಎನರ್ಜಿ ಮಾಡ್ತಾರೆ ಅಂದ್ರೆ ಶಿವಣ್ಣನ ಗ್ರೇಟ್ ಅನ್ಬೇಕು. ಹಂಗೆ ನಮ್ಮ ಉಪ್ಪಿ ಬಾಸ್ ಗ್ರೇಟ್. ಜೈ ಉಪ್ಪಿ ಸರ್. ಖುಷಿ ಆಯ್ತಾ? ಖುಷಿ ಆಯ್ತು ತುಂಬಾ. ಬ್ರದರ್ ನೋಡಿದ್ರಾ? ಖುಷಿ ಆಯ್ತಾ? ಓಕೆ ನೋಡಿದ್ರ ಬ್ರದರ್ ಸಿನಿಮಾ? ಸೂಪರ್ ಆಗಿದೆ. ಶಿವಣ್ಣ ಉಪೇಂದ್ರ ಎಂಟ್ರಿ ಸೂಪರ್ ಆಗಿದೆ. ಫಿಲಂ ಸಖತ್ತಾಗಿದೆ. ಸಖತ್ತಾಗಿದೆ. Okay. ಚೆನ್ನಾಗಿದೆ ಸರ್, ಚೆನ್ನಾಗಿದ್ಯಾ? ಚೆನ್ನಾಗಿದೆ. ಖುಷಿ ಆಯ್ತಾ? ಖುಷಿ ಆಯ್ತು. ಏನ್ ಇಷ್ಟ ಆಯ್ತು ನಿಮ್ಗೆ? ತುಂಬಾ ಇಷ್ಟ ಆಗಿದೆ. ಉಪ್ಪಿ ಸರ್ ಎಂಟ್ರಿ. ಉಪ್ಪಿ ಸರ್ ಎಂಟ್ರಿ. ಮತ್ತೆ ನಿಮ್ಗೆ? ಶಿವಣ್ಣ ಎಂಟ್ರಿ. ಶಿವಣ್ಣ ಎಂಟ್ರಿ. ಉಪ್ಪಿ ಶಿವಣ್ಣ ಒಟ್ಟಿಗೆ ಕುತ್ಕೊಂಡು ಹೋಗ್ತಾ ಇದ್ದೀರಾ? ಫಿಲಂ ಬಹಳ ಚೆನ್ನಾಗಿದೆ. ಒಂಥರ ರಾಮಾಯಣ ಮಹಾಭಾರತ ಆ ಥರ ನೋಡಬೇಕು. ಒಂದು ಆಧ್ಯಾತ್ಮಿಕವಾಗಿರೋ ಸ್ಟೋರಿ ಯಾವ ಥರ ತಿಳಿಸ್ಬೇಕು, ಎಂಟರ್ಟೈನ್ಮೆಂಟ್ ಆಗಿ ನೀಟಾಗಿ ತಿಳಿಸಿದ್ದಾರೆ. ಬಹಳ ಚೆನ್ನಾಗಿದೆ. ತುಂಬಾ ಚೆನ್ನಾಗಿದೆ. ತುಂಬಾ ಚೆನ್ನಾಗಿ, ತುಂಬಾ ಖುಷಿ ಆಯ್ತು. ಒಂದು ಯಾವ ಥರ ರಾಮಾಯಣ ಮಹಾಭಾರತ ಯಾವ ಥರ ನೋಡ್ತೀವೋ ಆ ದೃಷ್ಟಿಲಿ ನೋಡಬೇಕು. ಅದನ್ನ ಎಷ್ಟು ಎಂಟರ್ಟೈನ್ಮೆಂಟ್ ಆಗಿ ತೋರಿಸ್ಬೋದು ಅದನ್ನ ತೋರಿಸಿದ್ದಾರೆ. ಬಹಳ ಖುಷಿ ಆಯ್ತು. ಶಿವರಾಜ್ ಕುಮಾರ್ ಅವರ ಕೊನೆ ಅವತಾರಗಳು ಅಣ್ಣಂದು ಬಹಳ ಕ್ಲೈಮ್ಯಾಕ್ಸ್ ಮಾತ್ರ ಬ್ಯೂಟಿ. ಬಟ್ ಅವ್ರ ಎಂಟ್ರಿನೂ ಸಖತ್ತಾಗಿತ್ತು. ಬೋತ್ ಶಿವರಾಜ್ ಕುಮಾರ್ and ಉಪ್ಪಿ ಬಾಸ್. ಲಾಸ್ಟ್ 45 ಮಿನಿಟ್ಸ್ ತುಂಬಾ ಇಂಪಾರ್ಟೆಂಟ್ ಅಂತ ಎಲ್ಲರೂ ಹೇಳ್ತಾರೆ. 45 ಮಿನಿಟ್ ಪ್ರತಿಯೊಬ್ಬರಿಗೂ ಪ್ರತಿಯೊಂದು ಸಂದರ್ಭದಲ್ಲೂ ಇಂಪಾರ್ಟೆಂಟೇ ಅದು. ಸಿನಿಮಾ ಮಾತ್ರ ತುಂಬಾ ಚೆನ್ನಾಗಿ ಬಂದಿದೆ. ಬಹಳ ಒನ್ ಆಫ್ ದ ಮೋಸ್ಟ್ ಮೆಮೊರೇಬಲ್ ಫಿಲಮ್. ಥ್ಯಾಂಕ್ ಯು. ನೋಡಿದ್ರ ಸರ್? ಇವಾಗ ಹೋಗ್ಬೇಕು ಸರ್. ಇವಾಗ ಹೋಗ್ಬೇಕಾ? ಇವಾಗ ಎಷ್ಟು ಗಂಟೆ ಶೋ? ಇವಾಗಲೇ ಇನ್ನೊಂದು 5 ನಿಮಿಷದಲ್ಲಿ ಸ್ಟಾರ್ಟ್ ಆಗಿದೆ. ಸರ್ ಹೆಂಗಿತ್ತು ಮೂವಿ? ಚೆನ್ನಾಗಿದೆ. ಮೇಡಮ್ ಹೆಂಗಿತ್ತು ಮೂವಿ? ಚೆನ್ನಾಗಿದೆ, ತುಂಬಾ ಚೆನ್ನಾಗಿದೆ. ತುಂಬಾ ಚೆನ್ನಾಗಿತ್ತಾ? ಎಕ್ಸ್ಕ್ಯೂಸ್ ಮಿ ಮೇಡಮ್, ಹೇಗಿತ್ತು ಮೂವಿ? ಗುಡ್, ತುಂಬಾ ಚೆನ್ನಾಗಿದೆ. ಏನು ಇಷ್ಟ ಆಯ್ತು ನಿಮಗೆ? ಇದು ಎಲ್ಲರೂ ತಿಳ್ಕೊಬೇಕಾಗಿರುವಂಥದ್ದು. ಚೆನ್ನಾಗಿದೆ, ನೈಸ್ ಮೂವಿ. ಹೌದಾ? ಥ್ಯಾಂಕ್ ಯು. ಬ್ರದರ್ ಹೆಂಗಿತ್ತು ಮೂವಿ? ಬ್ರದರ್ ಹೆಂಗಿತ್ತು ಮೂವಿ? ಚೆನ್ನಾಗಿದೆ. 45 ಇಷ್ಟ ಆಯ್ತಾ? ಶಿವರಾಜ್ ಕುಮಾರ್ ಇಷ್ಟ ಆಯ್ತು? ತುಂಬಾ ಚೆನ್ನಾಗಿದೆ ಸರ್. ಇಷ್ಟ ಆಯ್ತು. ಹೆಂಗಿತ್ತು ಸರ್ ಹೇಳಿ? ಚೆನ್ನಾಗಿದೆ ಸರ್. ಏನು ಇಷ್ಟ ಆಯ್ತು, ಏನು ಇಷ್ಟ ಆಗಲಿಲ್ಲ? ಎಲ್ಲ ಇಷ್ಟ. ಒಂದು ನಿಮಿಷ ನಿಂತು ಜನ ಬರಬೇಕಲ್ಲ. ಅಲ್ಲ, ಎಲ್ಲ ಚೆನ್ನಾಗಿದೆ. ಯಾವ್ದು ಇಷ್ಟ ಇಲ್ಲ ಅಂತ ಹೇಳಿ. ಹೌದಾ? ಸಿನಿಮಾ ಚೆನ್ನಾಗಿದೆ. ಒಂದೆರಡು ಸೀನ್ ಕ್ಲೈಮ್ಯಾಕ್ಸ್ ಅಂತೂ ಅಪ್ಪು ನೋಡ್ದಂಗೆ ಆಯ್ತು. ತುಂಬಾ ಚೆನ್ನಾಗಿದೆ. ಶಿವಣ್ಣ ಕ್ಲೈಮ್ಯಾಕ್ಸ್ ಚೆನ್ನಾಗಿತ್ತು. ಸೂಪರ್. ಸರ್ ಹೆಂಗಿತ್ತು ಮೂವಿ? ಸಕ್ಕದಾಗಿತ್ತು ಸರ್. ಶಿವ ಹೋಗ್ತಾ ಈಗ ತುಂಬಾ ಚೆನ್ನಾಗಿದೆ. ಹೋಗ್ತೀವಿ. ಲಾಸ್ಟ್ ಹಾಫ್ ಅನ್ ಅವರ್ ಅಂತೂ ಕೂಸ್ ಪಂಪ್ಸ್. ಈಗ ಹೋಗ್ತಾ ಹೆಲ್ಮೆಟ್ ಹಾಕೊಂಡೇ ಹೋಗ್ತೀವಿ ಗಾಡಿಲಿ. ಹೌದಾ? ಓಕೆ ಓಕೆ. ತುಂಬಾ ಲೆಸನ್ ಕಲಿತಿದ್ದೀವಿ. ಸೂಪರ್ ಆಗಿತ್ತು. ಸೂಪರ್ ಚೆನ್ನಾಗಿತ್ತಾ? ಚೆನ್ನಾಗಿತ್ತು. ಬ್ರದರ್ ಹೆಂಗಿತ್ತು? ಚೆನ್ನಾಗಿತ್ತು ಸರ್. ಏನು ಇಷ್ಟ ಆಯ್ತು? ಒಳ್ಳೆ ಸಸ್ಪೆನ್ಸು. ಲಾಸ್ಟ್ವರೆಗೂ ಗೊತ್ತಾಗಲ್ಲ ಉಪೇಂದ್ರ ಏನಕ್ಕೆ ಅವ್ರು ನೋಡಿತಾರೆ, ಶಿವಣ್ಣ ಏನಕ್ಕೆ ಅವ್ರು ಕಾಪಾಡ್ತಾರೆ ಅಂತ. ತುಂಬ ಚೆನ್ನಾಗಿತ್ತು. ಬ್ರದರ್ ಹೆಂಗಿತ್ತು ಸಿನಿಮಾ? ಚೆನ್ನಾಗಿತ್ತು ಅಣ್ಣ. ಸರ್ ಹೆಂಗಿತ್ತು ಸಿನಿಮಾ? ಯಾಕಣ್ಣ ಕೈ ಮುಕ್ಕೊಂಡು ಹೋಗ್ತಿದ್ಯಾ? ಬ್ರದರ್ ಹೆಂಗಿತ್ತು? ಚೆನ್ನಾಗಿದೆ, ಸೂಪರ್. ಚೆನ್ನಾಗಿತ್ತಾ ಮೂವಿ? ಏನು ಇಷ್ಟ ಆಯ್ತು? ಆನೆಸ್ಟ್, ಹೊಸ ಥರ ಚೆನ್ನಾಗಿದೆ. ಹೊಸ ಥರ ಚೆನ್ನಾಗಿದೆ. ಏನು ಇಷ್ಟ ಆಯ್ತು, ಏನು ನಿಮಗೆ ಇಷ್ಟ ಆಗಲಿಲ್ಲ? ಇಷ್ಟ ಏನಿಲ್ಲ, ಒಳ್ಳೆ ಇದು ಫಸ್ಟಿಂದ ಕೊನೆಯವರೆಗೂ ಚೆನ್ನಾಗಿದೆ. ಫಸ್ಟಿಂದ ಕೊನೆವರೆಗೂ ಚೆನ್ನಾಗಿದೆ. ಹೆಂಗಿತ್ತು ಸರ್ ಮೂವಿ? ಚೆನ್ನಾಗಿದೆ ಸರ್. ತುಂಬ ಚೆನ್ನಾಗಿದೆ. ತುಂಬ ಮೆಸೇಜ್ಗಳಿದೆ. ಆದರೆ ಕೆಲವು ಮೆಸೇಜ್ಗಳನ್ನ ಅರ್ಥ ಮಾಡ್ಕೊಬೇಕಷ್ಟೇ. ಬಟ್ ಅದು ಗರುಡ ಪುರಾಣ ಅಂತ ಹೇಳಿ ಅದು ಬೇರೆ ಥರ ತೋರಿಸಿರೋದ್ರಿಂದ ಕೆಲವರಿಗೆ ಕನ್ಫ್ಯೂಸ್ ಆಗುತ್ತೆ. ಆದ್ರೂ ಮೂವಿ ಮಾತ್ರ ತುಂಬ ಮೆಸೇಜ್ ಇದೆ. ತುಂಬ ಚೆನ್ನಾಗಿದೆ. ಡೈರೆಕ್ಷನ್ ಎಲ್ಲ ಓಕೆ? ಡೈರೆಕ್ಷನ್ ಪರವಾಗಿಲ್ಲ ಸರ್, ಚೆನ್ನಾಗಿದೆ. ಹೌದು ಸರ್. ಹೆಂಗಿತ್ತು ಬ್ರದರ್ ಮೂವಿ? ಸೂಪರ್ ಆಗಿದೆ ಅಣ್ಣ. ಶಿವಣ್ಣನ ಆಕ್ಟಿಂಗ್ ಮಾತ್ರ ಬೆಂಕಿ. ಬೆಂಕಿನಾ? ಬೆಂಕಿ. ನಿನಗೇನು ಇಷ್ಟ ಆಯ್ತು? ನನಗ ಜೀವನ ಹೆಂಗ್ ಮಾಡ್ಬೇಕಂತ ಅರ್ಥ ಆಯ್ತು. ಜೀವನ ಹೆಂಗ್ ಮಾಡ್ಬೇಕು ಅಂತ ಬ್ರದರ್ ಹೆಂಗಿತ್ತು? ಏನಿಲ್ಲ ಬ್ರೋ, ಸಾವು ಮೇಲೆ ಸ್ವಲ್ಪ ಭಯ ಬಂದ್ಬಿಟ್ಟಿದೆ ಅಷ್ಟೇ. ಯಾವ್ದ್ರ ಮೇಲೆ ಭಯ ಬಂತು? ಸಾವು ಮೇಲೆ ಸ್ವಲ್ಪ ಭಯ ಬಂದ್ಬಿಟ್ಟಿದೆ. ಹಿಂಗೆಲ್ಲ ಇರುತ್ತಾ ಅಂತ ಭಯ ಸಾವಿನ ಮೇಲೆ ಭಯ ಆಗ್ಬಿಟ್ಟಿದೆ. ಬಂತಾ ನಿನಗೆ? ಓಕೆ ಓಕೆ. ಹೆಲ್ಮೆಟ್ ಹಾಕೊಂಡು ಹೋಗ್ತಾ ಇದ್ದೀರಾ? ಯಾಕೆ ಇಲ್ಲಿಂದನೇ ಯಾಕೆ ಹೆಲ್ಮೆಟ್ ಹಾಕ್ತಿದ್ದೀರಾ? ಹೆಲ್ಮೆಟ್ ಹಾಕೊಳ್ಳಿ. ಇಲ್ಲಿಂದನೇ ಯಾಕೆ ಹೆಲ್ಮೆಟ್ ಹಾಕ್ತಾ ಇದ್ದೀರಾ? ಸೇಫ್ ಆಗಿರಬೇಕು. ಸೇಫ್ ಆಗಿರಬೇಕು. ಬಟ್ ನಿಜ ಅದು ಖಂಡಿತ. ಪ್ರತಿಯೊಬ್ಬರು ಹೆಲ್ಮೆಟ್ ಹಾಕೊಂಡು ಪ್ರಯಾಣ ಮಾಡಬೇಕು. ಮೊಬೈಲ್ ಯೂಸ್ ಮಾಡ್ಬೋದು. ಅದು ಒಳ್ಳೆ ಮೆಸೇಜ್. 45 ಸಿನಿಮಾದ ಒಂದು ಇದು ನಿಜ ಮಹತ್ವ ಅದೇ. ಒಳ್ಳೆ ಮೂವಿ ನೋಡಿದ್ರಾ ಸರ್? ಹೆಂಗಿತ್ತು ಮೂವಿ?
ಚೆನ್ನಾಗಿದೆ ಪಿಕ್ಚರ್ ಚೆನ್ನಾಗಿದೆ, ಒಳ್ಳೆ ಕತೆ, ಒಳ್ಳೆ ಆಕ್ಟಿಂಗ್ ಎಲ್ಲ ಸಕ್ಕದಾಗಿದೆ. ಎಲ್ಲರೂ ನೋಡಬೇಕು, ಒಂದು ಒಳ್ಳೆ ಮೆಸೇಜ್, ಸೋಷಿಯಲ್ ಮೆಸೇಜ್ನ ಈ ರೀತಿ ಕಮರ್ಷಿಯಲ್ ಆಗು ಮಾಡ್ಬೋದು ಅಂತ ನಿಜವಾಗ್ಲೂ ಅರ್ಜುನ್ ಜನ್ಯ ಸಕ್ಕದಾಗಿ ಮಾಡಿದ್ದಾರೆ. ಟೆಕ್ನಿಕಲಿ ತುಂಬಾ ಚೆನ್ನಾಗಿದೆ ಮೂವಿ. ಹೆಲ್ಮೆಟ್ ಹಾಕೊಂಡು ಹೋಗ್ತಾ ಇದೀರಾ? ನಿಜ. ಆಫ್ ಹೆಲ್ಮೆಟ್ ಹಾಕೊಂಡು ಹೋಗ್ತಾ ಇದೀರಲ್ಲ ನೀವು. ಅಯ್ಯೋ ಗಾಡಿ ಸೈಡಲ್ಲಿ ಬೇರೆ ನಿಲ್ಸ್ಬಿಟ್ಟಿದ್ದೀನಿ, ಲಾರಿ ಬೇರೆ ಗುದ್ಬಿಟ್ರೆ ಕಷ್ಟ, ಭಯ ಆಗ್ತಿದೆ ಈಗ. ನೋಡಿದ್ರ ಸರ್ ಮೂವಿ? ಈಗ ನೋಡಕ್ ಹೋಗ್ತಿದ್ದೀರಾ? ಎಷ್ಟು ಎಕ್ಸೈಟ್ ಆಗಿದ್ದೀರಾ? ಸಖತ್ತಾಗಿದ್ಯಾ? ಸಖತ್ತಾಗಿದೆ ಬ್ರೋ, ನೋಡಿದ್ರಾ? ನೋಡುವ ಚೆನ್ನಾಗಿದೆ ಮೂವಿ, ಹಾ. ಮಸ್ತಾಗಿದೆ. ನೀವು ಆಟೋ ಓಡಿಸೋದು ಬಿಟ್ಟು ಬಂದು ಮೂವಿ ಹೌದು. ಎಲ್ಲ ಒಳ್ಳೆ ಮೆಸೇಜ್ ಇದೆಯಾ? ಚೆನ್ನಾಗಿದೆ bro. ಆಕ್ಟಿಂಗ್ ಹೆಂಗಿತ್ತು? ಚೆನ್ನಾಗಿದೆ, ಸೂಪರ್ ಆಗಿದೆ. Super ಆಗಿದೆ. ಉಪ್ಪಿ ಬಾಸ್ಗೆ ನೋಡಿದ್ರಾ? ಸಿನಿಮಾ ಯಾರಣ್ಣ ಅದು? ಬೇರೆ ಒಂದು ಲೋಕಕ್ಕೆ ಹೋಗಿ ಬಂದಂಗಾಯ್ತು. ಬೇರೆ ಒಂದು ಲೋಕಕ್ಕೆ ಹೋಗಿ ಬಂದಂಗಾಯ್ತು. ಬೇರೆ ಒಂದು ಲೋಕಕ್ಕೆ ಹೋಗಿ ಬಂದಂಗಾಯ್ತು. ಹೌದು. ಓಕೆ ಓಕೆ. ಅಣ್ಣ, ಜೀವದ ಮೇಲೆ ಭಯ ಬಂದ್ರೆ ಹೆಂಗ್ ಬದುಕ್ಬೇಕು ಅನ್ನೋ ಪಾಠನ ನೀಟಾಗಿ ಹೇಳ್ಕೊಟ್ಟಿದ್ದಾರೆ ಅರ್ಜುನ್ ಜನ್ಯ. ಹೋಗಿ ನೋಡಿ ಅಣ್ಣ, ಜೀವದ ಮೇಲೆ ಭಯ ಬಂದ ಭಯ ಬಂದ್ರೆ ಹೆಂಗ್ ಬದುಕ್ಬೇಕು ಅಂತ, ಹೆಂಗ್ ಬದುಕ್ತಾರೆ ಅನ್ನೋದು ತೋರಿಸಿದ್ದಾರೆ. ಹೆಲ್ಮೆಟ್ ಇಲ್ಲದೆ ಓಡೋದು, ಸಣ್ಣ ತಪ್ಪುಗಳು ಮಾಡೋದು, ನಮ್ ಸಣ್ಣ ತಪ್ಪುಗಳು. ಒಂದ್ ಲೇಡೀಸ್ ಬಂದ್ರು, ಫಸ್ಟ್ ಹಾಫ್ಗೆ ಭಯ ಬಂದು ಓಡೋಗ್ಬಿಟ್ರು ಅವರು. ಫಸ್ಟ್ ಹಾಫ್ ಸಾವಿನ ಮೇಲೆ ಭಯ ಬಂದ. ಹಲೋ ಹಲೋ ಹಲೋ. ಮೇಡಮ್ ಹೇಗಿತ್ತು ಮೂವಿ? ಚೆನ್ನಾಗಿತ್ತಾ ಸರ್? ಹೆಂಗಿತ್ತು 45? ಸರ್ ಹೆಂಗಿತ್ತು 45? ಸರ್ ಮೂವಿ ಚೆನ್ನಾಗಿದೆ. ಏನು ಇಷ್ಟ ಆಯ್ತು? ಇಷ್ಟ ಆಗಿದ್ದು ಮಾರಲ್ ಇಷ್ಟ ಆಯ್ತು ಸರ್. ಮಾರಲ್ ಇಷ್ಟ ಆಯ್ತು. ಮಾರಲ್ ಇಷ್ಟ ಆಯ್ತು. ಐ ಮೀನ್ ಏನೋ ನಮಗೆ ಕೇಳ್ಬೇಕಿಯವರು 1000 ಜನ ಇದ್ರು ಕಾಯಕ್ಕೆ ಒಬ್ಬ ದೇವರಿರ್ತಾನೆ ಅನ್ನೋದು ಇದರಲ್ಲಿದೆ ಅಷ್ಟೇ. ಒಳ್ಳೆ ನಿಮ್ಗೆ ಇದು ಮೆಸೇಜ್ ಇಷ್ಟ ಆಯ್ತು? ಮೆಸೇಜ್ ಇಷ್ಟ ಆಯ್ತು. ಸರ್ ಹೇಗಿತ್ತು ಮೂವಿ? ಚೆನ್ನಾಗಿತ್ತು ಸರ್. ಸರ್ ಹೇಗಿತ್ತು ಮೂವಿ? ಸರ್ ಹೇಗಿತ್ತು ಮೂವಿ? ಚೆನ್ನಾಗಿತ್ತು ಚೆನ್ನಾಗಿ. ಸೂಪರ್ ಸೂಪರ್. ಸರ್ ಹೆಂಗಿತ್ತು ಮೂವಿ? ಸೂಪರ್ ಸರ್, ಸೂಪರ್ ಆಗಿದೆ. ಸರ್ ಹೆಂಗಿತ್ತು ಮೂವಿ? 45 ಚೆನ್ನಾಗಿದೆ ಸರ್.